ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣ ಆರೋಪಿಗಳಿಗೆ ಪೊಲೀಸ್ ಕಸ್ಟಡಿ ನೀಡಿ ಕೋರ್ಟ್ ಮಹತ್ವದ ಆದೇಶವನ್ನು ಹೊರಡಿಸಲಾಗಿದೆ. ಮೇ 9ರವರೆಗೆ 8 ಆರೋಪಿಗಳು ಪೊಲೀಸ್ ಕಸ್ಟಡಿಯಲ್ಲಿ ಇರಲಿದ್ದಾರೆ. ಬಜಪೆಯ ಕಿನ್ನಿ ಪದವಿನಲ್ಲಿ ಆರೋಪಿಗಳ ಮಹಜರು ಪ್ರಕ್ರಿಯೆ ಮುಕ್ತಾಯ ಆಗಿದೆ. ಹತ್ಯೆಯಲ್ಲಿ 20ಕ್ಕೂ ಅಧಿಕ ಆರೋಪಿಗಳು ಭಾಗಿಯಾಗಿರುವಂತಹ ಶಂಕೆಯನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ತಲೆಮರೆಸಿಕೊಂಡಿರುವ 2 ಆರೋಪಿಗಳಿಗೆ ಇದೀಗ ತೀವ್ರ ಶೋಧವನ್ನು ನಡೆಸಲಾಗ್ತಾ ಇದೆ. ಮಂಗಳೂರಿನಲ್ಲಿ ಸುಹಾಸ್ ಶೆಟ್ಟಿ ಹತ್ಯೆಯ ಪ್ರಕರಣ ಆರೋಪಿಗಳಿಗೆ ಪೊಲೀಸ್ ಕಸ್ಟಡಿಗೆ ನೀಡಿ ಕೋರ್ಟ್ ಮಹತ್ವದ ಆದೇಶವನ್ನು ಈಗ ನೀಡಿರುವಂಥದ್ದು. ಮೇ 9ರವರೆಗೆ 8 ಆರೋಪಿಗಳು ಪೊಲೀಸ್ ಕಸ್ಟಡಿಯಲ್ಲಿರಲಿದ್ದಾರೆ. ಬಜಪೆಯ ಕಿನ್ನಿ ಪದವಿನಲ್ಲಿ ಆರೋಪಿಗಳ ಮಹಜರು ಪ್ರಕ್ರಿಯೆ ಕೂಡ ಇದೀಗ ಮುಕ್ತಾಯ ಆಗಿದೆ. ಹತ್ಯೆಯಲ್ಲಿ ಸುಮಾರು 20ಕ್ಕೂ ಅಧಿಕ ಆರೋಪಿಗಳು ಭಾಗಿಯಾಗಿರುವಂಥ ಶಂಕೆಯನ್ನು ಸದ್ಯಕ್ಕೆ ವ್ಯಕ್ತಪಡಿಸಲಾಗ್ತಾ ಇದೆ. 10 ಜನ ಮಾತ್ರ ಅಲ್ಲ, 20ಕ್ಕೂ ಅಧಿಕ ಮಂದಿ ಈ ಪ್ರಕರಣದಲ್ಲಿ ಭಾಗಿಯಾಗಿರಬಹುದು ಅನ್ನುವಂಥ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಹಾಗಾಗಿ ತನಿಖೆಯನ್ನು ತೀವ್ರಗೊಳಿಸಲಾಗಿದೆ. ಯಾರ್ಯಾರು ಭಾಗಿಯಾಗಿದ್ರು, ಏನು ಎತ್ತ, ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿ ಲಭ್ಯವಾಗಬೇಕಾಗತ್ತೆ. ಆ ಕಾರಣಕ್ಕಾಗಿ ಇದೀಗ ತನಿಖೆಯನ್ನು ಚುರುಕುಪಡಿಸಲಾಗುತ್ತೆ. ಪೊಲೀಸ್ ಕಸ್ಟಡಿಗೆ ನೀಡಿರುವಂಥ ಬೆನ್ನಲ್ಲೇ ತನಿಖೆಯನ್ನು ಚುರುಕುಪಡಿಸ್ತಾರೆ. ಈಗ ಇನ್ನು ಆರೋಪಿಗಳಿಬ್ಬರು ತಲೆಮರೆಸಿಕೊಂಡಿದ್ದಾರೆ. ಅವರಿಗಾಗಿ ತೀವ್ರ ಶೋಧ ಕಾರ್ಯವನ್ನು ಮುಂದುವರಿಸಲಾಗಿದೆ. ತಲೆಮರೆಸಿಕೊಂಡಂಥ ಆರೋಪಿಗಳಿಗಾಗಿ ಇದೀಗ ಹುಡುಕಾಟವನ್ನು ಮಾಡಲಾಗ್ತಾ ಇದೆ. ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಪೊಲೀಸರು. 5 ತಂಡವನ್ನು ರಚಿಸಲಾಗಿತ್ತು. ಘಟನೆ ನಡೆದ 48 ಗಂಟೆ ಒಳಗಡೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕಲೆ ಹಾಕಿ ಕೆಲವರನ್ನು ಅರೆಸ್ಟ್ ಕೂಡ ಮಾಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆಯೇ ಇದೀಗ ಈ ಪ್ರಕರಣದಲ್ಲಿ ಕೇವಲ 10 ಮಂದಿ ಮಾತ್ರ ಅಲ್ಲ, 20ಕ್ಕೂ ಹೆಚ್ಚು ಮಂದಿ ಭಾಗಿಯಾಗಿರಬಹುದು ಅನ್ನೋ ಅನುಮಾನ ಕೂಡ ಇದೆ. ಪೊಲೀಸ್ ಕಸ್ಟಡಿಗೆ ಈಗ ಕೋರ್ಟ್ ನೀಡಿ ಆದೇಶವನ್ನು ನೀಡಿರುವಂಥ ಬೆನ್ನಲ್ಲೇ ಇದೀಗ ತನಿಖೆಯನ್ನು ಮಾಡ್ತಾರೆ. ಎಷ್ಟು ದಿನದಿಂದ ಸ್ಕೆಚ್ ಹಾಕಿದ್ರು, ಯಾರ್ಯಾರು ಭಾಗಿಯಾಗಿದ್ರು, ಏನು ಪ್ಲ್ಯಾನ್ ಇತ್ತು, ಮುಂದೆ ಇನ್ಯಾರನ್ನಾರು ಟಾರ್ಗೆಟ್ ಮಾಡಿದ್ರ, ದುಡ್ಡು ಎಲ್ಲಿಂದ ಬಂತು, ದುಡ್ಡು ಯಾರು ಕೊಟ್ಟರು, ಇದೆಲ್ಲವನ್ನ ಕೂಡ ಇದೀಗ ತನಿಖೆ ಮಾಡಲಾಗುತ್ತೆ. ಇನ್ನು ಸ್ಥಳ ಮಹಜರು ಕಾರ್ಯ ಕೂಡ ಮುಕ್ತಾಯ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಅವತ್ತು ಕೊಚ್ಚಿ ಕೊಲೆ ಮಾಡಿದ್ರಲ್ಲ, ಆ ಪ್ರದೇಶದಲ್ಲಿ ಸ್ಥಳ ಮಹಜರು ಕಾರ್ಯವನ್ನು ಮುಗಿಸಲಾಗಿದೆ. ಯಾವ ಕಾರಿನಲ್ಲಿ ಬಂದರು, ಯಾವ ವೆಹಿಕಲ್ಸ್ನಲ್ಲಿ ಬಂದರು, ಎಲ್ಲಿ ವೆಹಿಕಲ್ಸ್ ನಿಲ್ಲಿಸಿದ್ರು, ಹೇಗೆ ಅಟ್ಯಾಕ್ ಮಾಡಿದ್ರು, ಆನಂತರ ಎಸ್ಕೇಪ್ ಆಗಿ ಯಾವ ರೀತಿಯಾಗಿ ಬೇರೆ ಭಾಗಕ್ಕೆ ಹೋದರು, ಇದೆಲ್ಲವನ್ನು ಕೂಡ ಇದೀಗ ತನಿಖೆಯ ಸಂದರ್ಭದಲ್ಲಿ ಮಾಹಿತಿ ಕಲೆ ಹಾಕಲಾಗ್ತಾ ಇದೆ. ಕೆಲವು ಸಾಕ್ಷಿಗಳನ್ನು ಸಂಗ್ರಹ ಮಾಡಬೇಕಾಗಿದೆ. ಸಾಕ್ಷ್ಯ ಸಂಗ್ರಹದಲ್ಲಿ ಪೊಲೀಸರಿದ್ದಾರೆ. ಇನ್ನು ಈ ಕೊಲೆಗೆ ಸಂಬಂಧಪಟ್ಟಂತೆ ಬಳಕೆ ಮಾಡಿದಂಥ ಡ್ಯಾಗರ್ ಮತ್ತು ಮಚ್ಚು ಮತ್ತು ವೆಹಿಕಲ್ಸ್ ಇದುಗಳನ್ನು ಕೂಡ ಸೀಸ್ ಮಾಡಲಾಗಿದೆ. ಇನ್ನು ಯಾವೆಲ್ಲ ಮಾಹಿತಿ ಸಿಗುತ್ತೆ ಪೊಲೀಸರಿಗೆ ಅನ್ನೋದನ್ನು ನೋಡಬೇಕಾಗತ್ತೆ. ಇದೀಗ ತನಿಖೆ ಚುರುಕು ಪಡ್ಕೊಳ್ತಾ ಇರುವಂಥದ್ದು. ವಿದೇಶದಿಂದಲೂ ಕೂಡ ಫಂಡ್ ಆಗಿದೆ ಅನ್ನುವಂಥ ನಿಟ್ಟಿನಲ್ಲಿ ತನಿಖೆಯನ್ನು ಚುರುಕುಪಡಿಸಲಾಗಿದೆ.